ಹಾಯ್ ಎಲ್ರು, ಇವತ್ತು ನಾವೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀವಿ. ಅದು ಬೇರೆ ಯಾವುದೂ ಅಲ್ಲ, ಕ್ರ್ಯಾಬ್ ಗೀ ರೋಸ್ಟ್. ಗೀ ರೋಸ್ಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಅದು ನಮ್ಮ ಉಡುಪಿ ಮಂಗಳೂರು ಕಡೆ ಸಿಗುವಂಥ ಗೀ ರೋಸ್ಟ್ ಅಂತೂ ಆಹಾ, ಬಾಯಲ್ಲಿ ನೀರು ತರಿಸುತ್ತೆ. ಹೌದು, ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಡಿಶ್ ಬೇರೆ ಯಾವುದೂ ಅಲ್ಲ, ಕ್ರ್ಯಾಬ್ ಗೀ ರೋಸ್ಟ್. ಕ್ರ್ಯಾಬ್ನ ತುಳುವಲ್ಲಿ ಜೆಂಜಿ, ಇನ್ನು ಕುಂದಾಪುರ ಕನ್ನಡದಲ್ಲಿ ಜಾರಿ ಅಂತ ಕರೀತಾರೆ. ಇನ್ಯಾಕೆ ತಡ ಮಾಡೋದು, ಶುರು ಮಾಡೇ ಬಿಡೋಣ. ಮೊದಲಿಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, 8 ಬ್ಯಾಡಗೆ ಮೆಣಸಿನ್ಕಾಯಿ, 1/4 ಟೀ ಸ್ಪೂನಷ್ಟು ಸೋಂಪು, ಅರ್ಧ ಟೀ ಸ್ಪೂನಷ್ಟು ಮೆಂತೆ ಮತ್ತು ಕಾಳು ಮೆಣಸು, 1 ಈರುಳ್ಳಿ, 10ರಿಂದ 12 ಬೆಳ್ಳುಳ್ಳಿ. ಇದೆಲ್ಲ ಒಂದು ಪ್ಯಾನಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಎಲ್ಲವನ್ನು ಚೆಂದ ಮಾಡಿ ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಹಾಗೆ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. 1 ಮಿನಿಟ್ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಏನು ತೊಗೊಂಡಿದ್ರಿ ಅದನ್ನ ನೀರಲ್ಲಿ ಹಾಕಿ ನೆನೆಸಿಡಬೇಕು. ಅದಾದ ನಂತರ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಆ ರೋಸ್ಟ್ ಮಾಡ್ಕೊಂಡಿರೋ ಮಿಕ್ಸರ್ನ ಎಲ್ಲ ನೈಸಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಅದೇ ನೆನೆಸಿಟ್ಟಿರೋ ಹುಣಸೆ ಹುಳಿ ಮತ್ತು 4 ಗೋಡಂಬಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಾದ ನಂತರ ಪ್ಯಾನಲ್ಲಿ ಒಂದು 50 ml ಅಷ್ಟು ಗೀ ಹಾಕ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಒಂದು ಬಿರಿಯಾನಿ ಎಲೆ, ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಇದು ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿನ, ಅದನ್ನ ಚೆನ್ನಾಗಿ ಈ ಪ್ಯಾನಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಏನಿದೆ ಅದೆಲ್ಲ ಚೆನ್ನಾಗಿ ಹೋಗಬೇಕು. ಆ ರೀತಿಯಲ್ಲಿ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈ ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಹೌದು, ನಿಮಗೂ ಗೀ ರೋಸ್ಟ್ ಅಂದರೆ ಇಷ್ಟನಾ? ಎಷ್ಟು ಜನ ಗೀ ರೋಸ್ಟ್ನ ಇನ್ನೂ ಟೇಸ್ಟ್ ಮಾಡಿಲ್ಲ ಅಥವಾ ಟೇಸ್ಟ್ ಮಾಡಿದ್ದೀರಾ, ಇನ್ನೂ ಈ ಟೇಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಟೊಮೆಟೊ ಹಾಕಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಈ ಥರ ಬಣ್ಣ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ ಪ್ಯಾನಲ್ಲಿ. ಈ ಥರ ಫ್ರೈ ಆದ ನಂತರ ನಾವು ಮಿಕ್ಸಿಯಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಗೀ ರೋಸ್ಟ್ ಮಸಾಲಾನ, ಅದನ್ನ ಈ ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಸರಿಯಾಗಿ ಹೋಗಬೇಕು. 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಧ್ಯದಲ್ಲಿ ಬೆಲ್ಲ ಹಾಕೋತಿದ್ದೀವಿ, ವಿಚ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಬೆಲ್ಲ ಇಷ್ಟ ಇಲ್ಲ ಅಂತ ಹೇಳೋರು ಸ್ವಲ್ಪ ಶುಗರ್ ಕೂಡ ಹಾಕ್ಕೋಬೋದು. ಇನ್ ಕೇಸ್ ಶುಗರು ಇಷ್ಟ ಇಲ್ಲ ಅಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ಶುಗರ್ ಆರ್ ಬೆಲ್ಲ ಹಾಕೋದ್ರಿಂದ ಒಂಥರ ಸ್ವೀಟಿಶ್ ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಸಾಲ ಚೆನ್ನಾಗಿ ಫ್ರೈ ಆದ ನಂತರ ಆ ಎಲ್ಲ ಮಸಾಲ ಪದಾರ್ಥನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವೇನು ಕ್ಲೀನ್ ಮಾಡ್ಕೊಂಡಿರ್ತೀವಿ 1/2 kg ಕ್ರ್ಯಾಬ್ನ ಅದೇ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇನು ಸ್ವಲ್ಪ ಮಸಾಲೆ ಇದೆ ಇದ್ದರೆ ಪರವಾಗಿಲ್ಲ, ಅದ್ರ ಜೊತೆನೇ ಇದು ಕ್ರ್ಯಾಬ್ ಚೆನ್ನಾಗಿ ಮಿಕ್ಸ್ ಆಗಲಿ. ಆ ಹಂತದಲ್ಲಿ ಒಂದು ಸ್ವಲ್ಪ ನೀರು ಹಾಕಿ 12 ನಿಮಿಷ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಕ್ರ್ಯಾಬ್ನ ಮಿಕ್ಸ್ ಮಾಡ್ತಾ ಇರಿ.
ಈ ಮಧ್ಯದಲ್ಲಿ ಉಪ್ಪು ಹಾಕಿ ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಕ್ರ್ಯಾಬ್ ಚೆನ್ನಾಗಿ ಬೇಯಬೇಕು. ಈ ರೀತಿ ಬೆಂದ ಮೇಲೆ ಮಸಾಲ ಪದಾರ್ಥ ಏನು ನಾವು ಸೈಡಿಗೆ ತಂದಿಟ್ಕೊಂಡಿದ್ವಿ ಅದನ್ನ ಈ ಕ್ರ್ಯಾಬ್ ಜೊತೆ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ. ಮಸಾಲ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕ್ರ್ಯಾಬ್ನ. ಅದಾದ ನಂತರ ಒಂದು ಒಗ್ಗರಣೆ ಕೊಡಿ. ಜಸ್ಟ್ ಏನಿಲ್ಲ, ಒಗ್ಗರಣೆಗೆ ಸ್ವಲ್ಪ ತುಪ್ಪ ಮತ್ತು ಕರಿ ಲೀವ್ಸ್ ಮತ್ತು ಸ್ವಲ್ಪ ಗೋಡಂಬಿ ಹಾಕಿ ಆಮೇಲೆ ಲಾಸ್ಟಿಗೆ ಕೊರಿಯಂಡರಿಂದ ಗಾರ್ನಿಷ್ ಮಾಡಿಬಿಟ್ರೆ ಬಿಸಿ ಬಿಸಿ ಆದ ಕ್ರ್ಯಾಬ್ ಘೀ ರೋಸ್ಟ್ ಸವಿಯಲು ಸಿದ್ಧ. ಆಹಾ, ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಿದೆಯಲ್ಲ ನಿಮಗೆ. ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿದ ನಂತರ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.